ಯೆಹೋವನು ಕನಿಕರವೂ ದಯೆಯೂ ದೀರ್ಘಶಾಂತಿಯೂ ಪೂರ್ಣ ಪ್ರೀತಿಯೂ ಉಳ್ಳವನು. ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯ ಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯ ಭಕ್ತಿಯುಳ್ಳವರನ್ನು ಕನಿಕರಿಸುತ್ತಾನೆ. ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು, ನಾವು ಧೂಳಿಯಾಗಿದ್ದೇವೆಂಬುದನ್ನು ನೆನಪು ಮಾಡಿಕೊಳ್ಳುತ್ತಾನೆ. ಥ್ಯಾಂಕ್ ಯು ಸಿಸ್ಟರ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯ ಭಾಗಕ್ಕಾಗಿ ಪ್ರಿಯರೇ, ಈ ವಾಕ್ಯವನ್ನ ಓದುವಾಗ ನಮ್ಮ ಜೀವಿತದಲ್ಲಿ ಹೊಸ ಚೈತನ್ಯವನ್ನ ಉಂಟು ಮಾಡುವಂತದ್ದಾಗಿದೆ. ಪ್ರಿಯ ದೇವಜನರೇ, ದೇವರನ್ನು ಕೊಂಡಾಡಲಿಕ್ಕೂ ದೇವರನ್ನು ಸ್ತುತಿ ಮಾಡಲಿಕ್ಕೂ ದೇವರು ಇನ್ನೊಂದು ದಿನ ಅಥವಾ ಇನ್ನೊಂದು ವರ್ಷವನ್ನ ನಮಗೆ ಬರಮಾಡಿದ್ದಾನೆ. ಪ್ರಿಯರೇ, ಈ ಹೊಸ ವರ್ಷದಲ್ಲಿ ನಮ್ಮ ಜೀವಿತದ ಪಟ್ಟಿಯಲ್ಲಿ ಆತನು ಇಟ್ಟುಕೊಂಡಿದ್ದಾನೆ. ನಮ್ಮ ಜೀವಿತರ ಪಟ್ಟಿಯಲ್ಲಿ ನಮ್ಮ ಹೆಸರನ್ನು ಇಟ್ಟುಕೊಂಡಿದ್ದಾನೆ. ಪ್ರಿಯರೇ, ನಾನು ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನದಲ್ಲಿ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಮೃತ್ಯು ಪಾತಾಳದಲ್ಲಿಯೂ ಸರ್ವಾಧಿಕಾರವುಳ್ಳಂತ ದೇವರ ವಾಕ್ಯವನ್ನ ನಾವು ಓದುತ್ತೇವೆ. ಪ್ರಿಯರೇ, ಈ ವಾಕ್ಯವು ಪರಲೋಕದಲ್ಲಿ ಸ್ಥಾಪಿಸಲ್ಪಟ್ಟಿದೆ ಎಂಬುದಾಗಿ 119ನೇ ಕೀರ್ತನೆ 89ನೇ ವಚನವಾಗಿದೆ. ಪ್ರಿಯರೇ, ಅತಿ ಶ್ರೇಷ್ಠವಾದಂತ ಸತ್ಯವೇದ, ಈ ಲೋಕದಲ್ಲಿ ಅತಿ ಪ್ರಿಯವಾದಂತ ಸತ್ಯವೇದ ಬರೆಯಲ್ಪಟ್ಟಂತ ಇದರಲ್ಲಿ ಜೀವವಿದೆ, ಇದರಲ್ಲಿ ಸತ್ಯವಿದೆ, ಇದರಲ್ಲಿ ಮಾರ್ಗವಿದೆ, ಇದರಲ್ಲಿ ಸನಾತನದ ಮಾರ್ಗವನ್ನ ತಿಳಿಪಡಿಸುವಂತ ಇದೆ, ಮನುಷ್ಯನಿಗೆ ಇನ್ನೊಂದು ಜೀವಿತವಿದೆ ಎಂಬುದಾಗಿ ತಿಳಿಸಿಕೊಡುವಂತ ಈ ಕೀರ್ತನೆಯಲ್ಲಿ ಅನೇಕ ದೈವಿಕ ಸತ್ಯಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವವನಾಗಿದ್ದೇನೆ. ಪ್ರಿಯರೇ, ನಾನು ಅಲ್ಪನು ಗಣನೆಗೆ ಬಾರದಂತವನು ನಿಮ್ಮ ಮುಂದೆ ನಿಂತುಕೊಂಡು ಅನೇಕ ದೈವಿಕ ಜ್ಞಾನ, ದೇವರ ಚಿತ್ತವನ್ನ ಪ್ರಕಟಿಸುವುದಕ್ಕಾಗಿ ನಿಮ್ಮ ಮುಂದೆ ಬಂದಿದ್ದೇನೆ. ಹೊಸ ವರ್ಷದಲ್ಲಿ ನೀವು ಆತನನ್ನು ಆಶ್ರಯಿಸಿಕೊಂಡವರಾಗಿ, ಆತನಲ್ಲಿ ನೆಲೆಗೊಂಡವರಾಗಿ, ಆತನಿಗೆ ಸ್ಥಾನ ಮಾನವನ್ನ ನಮ್ಮ ಜೀವಿತದಲ್ಲಿ ಕೊಡುವುದಾದರೆ, ಯಾರು ನನ್ನನ್ನು ಸನ್ಮಾನಿಸುತ್ತಾರೋ ಅವರನ್ನು ಸನ್ಮಾನಿಸುತ್ತೇನೆ, ಯಾರು ನನ್ನನ್ನು ಗೌರವಿಸುತ್ತಾರೋ ಅವರನ್ನು ನಾನು ಗೌರವಿಸುತ್ತೇನೆ. 1 ಸಾಮ್ಯೆಲ್ಲ 2ನೇ ಅಧ್ಯಾಯ 30ನೇ ವಚನದ ಕೊನೆಯ ಭಾಗದಲ್ಲಿ ಸಮುವೇಲನಿಗೆ ಹೇಳಿದಂತಹ ಮಾತು ನನ್ನ ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ, ನನ್ನ ಕುಟುಂಬ ಜೀವಿತದಲ್ಲಿ ಅದು ತೋರಿ ಬರುತ್ತದೆ. ಪ್ರಿಯರೇ, ಕಾರಣ ಈಗ ನಾನು ಸಂದೇಶಕ್ಕೆ ಬರುವನಾಗಿದ್ದೇನೆ. ನಿಜವಾಗ್ಲೂ ಎಷ್ಟು ಜನರಿಗೆ ಈ ಭಾಗ್ಯವಿದೆ. ಈ ದಿನವನ್ನು ಕಾಣುವುದಕ್ಕೂ ಈ ದಿನವನ್ನ ಆತನನ್ನು ಸ್ತುತಿಸುವುದಕ್ಕೂ ಅನೇಕರು ಹಂಬಲಿಸಿದರು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, 150ನೇ ಕೀರ್ತನೆ ಸಮಾಪ್ತಿಯ ಕೀರ್ತನೆ, ಸಮಾಪ್ತಿಯ ವಚನ ಹೀಗಿದೆ. ಅಲ್ಲಿ ಬರೆಯಲ್ಪಟ್ಟಿದೆ, ಶ್ವಾಸ ಇರುವುದೆಲ್ಲವೂ ಯಾವಿಗೆ ಸ್ತೋತ್ರ ಮಾಡಲಿ. ಆತನು ಒಂದು ಹೊಸ ಒಡಂಬಡಿಕೆಯನ್ನ ಮಾಡಿಕೊಂಡಿದ್ದಾನೆ ಜೀವಿತರೊಟ್ಟಿಗೆ, ಅಂದ್ರೆ ಜೀವಂತವಾಗಿದ್ದವರೊಟ್ಟಿಗೆ ಆತನು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನೆ. ಆ ಒಡಂಬಡಿಕೆ ರಕ್ತದ ಒಡಂಬಡಿಕೆ. ಪ್ರಿಯರೇ, ಹಾಗಾಗಿ ಜೀವಿತದಲ್ಲಿ ಮತ್ತೆ ನಿಮ್ಮನ್ನು ಮುತ್ತೆ ಅಂಟಿಕೊಳ್ಳುವಂತೆ ಆತನು ನಮ್ಮೊಟ್ಟಿಗೆ ಮಾತಾಡುತ್ತಾನೆ. ಎಷ್ಟೋ ಜನರು ಕಣ್ಮಣೆಯಾದರು, ಕಾಣದೆ ಹೋದರು ಎಂಬುದಾಗಿ ನಾವು ನೋಡುತ್ತೇವೆ. ಈ ದಿನಕ್ಕಾಗಿ ಹಂಬಲಿಸಿದವರು ಅನೇಕರು. ನಮಗಾದರೂ ಆತನ ಜೀವ ಶ್ವಾಸವನ್ನು ಕೊಟ್ಟು ನಮ್ಮನ್ನ ನಿತ್ಯ ನಡೆಸುವಂತ ದೇವರು ಆತನಾಗಿದ್ದಾನೆ. ಪ್ರಿಯರೇ, 103ನೇ ಕೀರ್ತನೆ ದಾವಿದನ ಕೀರ್ತನೆ. ಸುಮಾರು 73 ಕೀರ್ತನೆಗಳನ್ನ ಬರೆದ ಅರಸನಾದಂತ ದಾವಿದನು, ಕುರುಬನಾದಂತ ಯಾರ ಗಣನಿಗೂ ಬಾರದಂತ ಆ ಅರಸನು ಇಸ್ರಾಯೇಲರ ಅರಸನಾಗಿ ನೇಮಿಸಲ್ಪಟ್ಟನು. ಇಷ್ಕಿಯ ಮಗನಾದಂತ ದಾವಿದನು 8ನೇ ಮಗನು. ಆತನು ಕರ್ತನ ದಾಸನಾಗಿ ಇಸ್ರಾಯೇಲರ ಅರಸನಾಗಿ 40 ವರ್ಷಗಳು ಸಮೃದ್ಧಿಗೆ ಆಗಿ ಆಳಿದಂತ ಅರಸನು. ದೇವರನ್ನು ಕೊಂಡಾಡಬೇಕಾಗಿದೆ. ನಮಗೆ ಅನೇಕ ಕಾರಣಗಳು ತಿಳಿಸುವನಾಗಿದ್ದಾನೆ ದಾವಿದನು.
ಯಾಕೆ ಆತನನ್ನು ಕೊಂಡಾಡಬೇಕು? ಯಾಕೆ ಆತನನ್ನು ಸ್ತುತಿಸಬೇಕು? ಆತನನ್ನು ಎಲ್ಲಿ ಸ್ತುತಿಸಬೇಕು? ಹೇಗೆ ಸ್ತುತಿಸಬೇಕು? ಯಾತಕ್ಕಾಗಿ ಸ್ತುತಿಸಬೇಕೆಂಬುದಾಗಿ ನಾವು 150ನೇ ಕೀರ್ತನೆ 4 ಭಾಗಗಳನ್ನ ನೋಡುತ್ತೇವೆ. ಆದರೆ ದಾವಿದನು ಅನೇಕ ಕಾರಣಗಳನ್ನ ಇಡುತ್ತಾನೆ ಪ್ರೇರೆ. ಅದರಲ್ಲಿ ಮುಖ್ಯವಾಗಿ ಕಾಣುವಂತಹ ಒಂದು ವಿಷಯವನ್ನ ಜ್ಞಾನ ಮಾಡುವುದಕ್ಕಾಗಿ ನಾವು ಹೋದಾಗ, ನನ್ನ ಮನವೇ 1ನೇ ವಚನ ಯಾರಾದ್ರೂ ಹೋದ್ರಿ ಮತ್ತೊಮ್ಮೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ಇಲ್ಲಿ ದೇವರನ್ನು ಸ್ತುತಿಸಲು ನಾವು ನಮ್ಮ ಆತ್ಮವನ್ನು ಕರೆಯುವರಾಗಿದ್ದೇವೆ ಪ್ರಿಯರೇ. ಮತ್ತು ನಮ್ಮ ಆತ್ಮ ಎಂದು ಹೇಳುವಾಗ ನಮ್ಮ ಸ್ವಭಾವ ಮತ್ತು ಭೌತಿಕವಲ್ಲದ ಭಾವನೆಗಳು ಮಾತ್ರವಲ್ಲ, ಬದಲಾಗಿ ಇಡೀ ವ್ಯಕ್ತಿಯನ್ನು ಸೂಚಿಸುವರಾಗಿದ್ದೇವೆ ಪ್ರಿಯರೇ. ಯೆಹೋವನ ಪರಿಶುದ್ಧವಾದ ನಾಮವನ್ನು ಸ್ತುತಿಸಲು ದೇಹ, ಆತ್ಮ ಮತ್ತು ಪ್ರಾಣ ಸಾಲಿನಲ್ಲಿ ನಿಲ್ಲುತ್ತದೆ ಪ್ರಿಯರೇ. ಶರೀರ, ಪ್ರಾಣ, ಆತ್ಮ ಇವು ಎಲ್ಲವೂ ಬೇರೆ ಬೇರೆ ಆಗಿದೆ. ಪ್ರಾಣ ಆತ್ಮ ಒಂದೇ ಆಗಿರುವುದಕ್ಕೆ ಸಾಧ್ಯವಿಲ್ಲ. ಯಾರೋ ಹೇಳ್ತಾರೆ, ಯಾರೋ ಬೋಧಕರು ಹೇಳಿದಂತ ಗಮನ ನನ್ನ ಸಂದೇಶದಲ್ಲಿ ಇದೆ. ಶರೀರ, ಆತ್ಮ, ಪ್ರಾಣ ಅವು ಬೇರೆ ಬೇರೆ ಆಗಿದೆ ಪ್ರಿಯರೇ. ಅದು ದೇವರಿಂದ ಬಂದಂತ ಬಳುವಳಿ, ಆತನು ದಯಪಾಲಿಸಿದ ಆತ್ಮನ ಮಟ್ಟಿಗೆ ಜೀವಿಸುವಂತದ್ದಾಗಿದೆ ಪ್ರಿಯರೇ. ನನ್ನ ಮನವೇ ಎಂಬುದಾಗಿ ಹೇಳುವಾಗ ಆತ್ಮ ಮನಸ್ಸಿಗೆ ಅವನು ಹೇಳುತ್ತಾ ಇದ್ದಾನೆ ಏನಂತ? ನನ್ನ ಮನವೇ ಯಾರನ್ನ ಕೊಂಡಾಡು. ಅದು ಮಾತ್ರವಲ್ಲ, ನನ್ನ ಸರ್ವೇಂದ್ರಿಯಗಳೇ, ಅಂದರೆ ನನ್ನ ದೇಹದ ನನ್ನ ಎಲ್ಲಾ ಇಂದ್ರಿಯಗಳನ್ನು ಕೂಡ ಯಾರನ್ನು ಕೊಂಡಾಡಬೇಕು? ದೇವರನ್ನು ಕೊಂಡಾಡಬೇಕು. ದೇವರೇ, ಆತನು ಸೃಷ್ಟಿಕರ್ತನು ಎಷ್ಟೋ ಜನರಿಗೆ ತಿಳಿದಿಲ್ಲ. ಇಡೀ ಪ್ರಕೃತಿ ಆತನ ಕಾರ್ಯವನ್ನ ನೋಡುವಂಥದ್ದು ನಾವು ನೋಡಿದ್ದೇವೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದರು, ಏನಂತ ಹೇಳಿದರು? ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಏನು ಮಾಡಬೇಕು? ಆತನನ್ನ ಕೊಂಡಾಡಬೇಕು. ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಯಾತ್ರೆಯಲ್ಲಿ ತಿಳಿಸಿರುವಂತದ್ದು ಬೇರೆ ದೇವಜನರಾದಂತ ನಾವು ಭಾಗ್ಯವಂತರು. ಅದಕ್ಕೆ ಹಣ್ಣು, ಕಾಯಿ, ಊದುಬತ್ತಿ, ತುಪ್ಪ, ದಕ್ಷಿಣೆ, ಪೂಜಾರಿ ಏನು ಬೇಡ. ಶರೀರ, ಪ್ರಾಣ, ಆತ್ಮವನ್ನು ದಯಪಾಲಿಸಿದಂತ ಸರ್ವಶಕ್ತನಾದಂತ ದೇವರನ್ನು ಸ್ತುತಿಸುವುದಕ್ಕೂ ಈ ಶರೀರಕ್ಕೆ ಆತನು ಆಹ್ವಾನಿಸುತ್ತಿದ್ದಾನೆ. ದಾವೀದನು ಆತನ ಜೀವಿತದಲ್ಲಿ ಎಷ್ಟು ಅದ್ಭುತ ಕಾರ್ಯಗಳನ್ನ ಮಾಡಿದಾಗ, ಬೇರೆ ನನ್ನ ಜೀವಿತದ ಬದಲಾವಣೆ ಆ ಅರಸನಾದಂತ ದಾವೀದನ ಕಾರ್ಯಗಳು. ಆತನು ಅರಸನಾಗಿ ಯಾವ ಯೋಗ್ಯತೆ ಇಲ್ಲದಂತ ಆತನನ್ನ ಕರೆದಂತ ದೇವರು. ನಾವು 1 ಸಾಮುವೇಲ 7ನೇ ಅಧ್ಯಾಯ 18ನೇ ವಚನದಲ್ಲಿ ಹೀಗೆ ಆತನು ಹೇಳುವನಾಗಿದ್ದಾನೆ ಪ್ರಿಯರೇ. ಹೋದ್ರಿ 2 ಸಾಮುವೇಲ 7ನೇ ಅಧ್ಯಾಯ 18ನೇ ವಚನ. ಅನಂತರ ದಾವೀದನು ಹೋಗಿ ಯೆಹೋವನ ಸನ್ನಿಧಿಯಲ್ಲಿ ಕೂತುಕೊಂಡು, ಕರ್ತನೇ, ಯೆಹೋವನೇ, ನಾನೆಷ್ಟರವನು, ನನ್ನ ಮನೆ ಎಷ್ಟರದು, ನೀನು ನನ್ನನ್ನು ಇಲ್ಲಿಯವರೆಗೂ ತಂದಿದ್ದೀಯಲ್ಲ. ಕರ್ತನೇ, ಯೆಹೋವನೇ, ಇದೂ ಸಾಲದೆಂದೆಣಿಸಿ ನಿನ್ನ ಸೇವಕನ ಬಹುದೂರದ ಸಂತಾನದ ವಿಷಯದಲ್ಲಿಯೂ ವಾಗ್ದಾನ ಮಾಡಿದ್ದಿ. ಕರ್ತನೇ, ಸಾಕು ಸಿಸ್ಟರ್, ಸಾಕು. ದಾವೀದನು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತಾ, ತಲೆಮಾರಿಗೂ ನೆನೆಸುವ ದೇವನೇ, ನಿನ್ ಪ್ರೀತಿ ಆಳವನ್ನು ವರ್ಣಿಸಲಾಗದಯ್ಯ. ತಲೆಮಾರಿಗೂ ನೆನೆಸುವ ದೇವನೇ, ನಿನ್ ಪ್ರೀತಿ ಆಳವನ್ನು ವರ್ಣಿಸಲಾಗದಯ್ಯ. ನೀನನ್ನ ಪ್ರೀತಿಸಲು ನಾ ಯೋಗ್ಯನ ರಾಜ, ನೀನನ್ನ ನೆನೆಸಲು ನಮ್ಮನೆಯಷ್ಟರದು.
ನೀನನ್ನ ಪ್ರೀತಿಸಲು ನಾ ಯೋಗ್ಯನ ರಾಜ, ನೀನನ್ನ ನೆನೆಸಲು ನಮ್ಮನೆಯಷ್ಟರದು. ಪ್ರಿಯರೇ, ನಮ್ಮ ಜೀವಿತವನ್ನು ನೋಡುವಾಗ ನಾವು ಏನು ಅಲ್ಲದವರು. 40ನೇ ಕೀರ್ತನೆ 2ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಆ ಮಾತನ್ನು ನಾವು ಓದಿಕೊಳ್ಳೋಣ. ಈ ದಿನಮಾನಕ್ಕೆ ಅದು ಹೊಂದಿಕೊಳ್ಳುವಂತ ಮಾತು ದೇವರ ಆತ್ಮನು ನಡೆಸುವಂತದ್ದು. 40ನೇ ಕೀರ್ತನೆ 2ನೇ ವಚನ. ನನ್ನನ್ನು ನಾಶನದ ಗುಂಡೆಯೊಳಗಿಂದ ಎತ್ತಿದನು, ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು. ಓಕೆ ಸಿಸ್ಟರ್, ಒಂದ್ ನಿಮಿಷ. ಓಕೆ, ನಮ್ಮನ್ನ ನಾಶನದ ಗುಂಡಿಯಿಂದ ತಪ್ಪಿಸಿ ಆತನು ಬಂಡೆಯ ಮೇಲೆ ನನ್ನ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಆಶ್ರಯಿಸಿಕೊಳ್ಳುವಂತೆ ಆತನು ನಮ್ಮನ್ನ ಮಾಡಿದ್ದಾನೆ ಪ್ರಿಯರೇ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ನಿನ್ನ ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿ. ನಮಗೆ ಇನ್ನೊಬ್ಬರು ಹೇಳಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಪ್ರಿಯರೇ. ನಂಬಿಕೆ ಹುಟ್ಟಿಸುವವನು ಪೂರೈಸುವವನು ನನ್ನ ಕರ್ತನಾದ ಯೇಸು ಕ್ರಿಸ್ತನು ಎಂಬುದಾಗಿ ಇಬ್ರಿಯ 12:1 ನಾವು ನೋಡುತ್ತೇವೆ ಕೊನೆಯ ಮಾತು. ಪ್ರಿಯರೇ, ಆತನು ಮನಪೂರ್ವಕವಾಗಿ ನಾವು ದೇವರನ್ನು ಕೊಂಡಾಡಬೇಕೆಂಬುದಾಗಿ ಕರ್ತನಾದ ದಾಸನು ದಾವೀದನು ತಿಳಿಸುವನಾಗಿದ್ದಾನೆ ಪ್ರಿಯರೇ. 2ನೇ ವಚನವನ್ನ ನಾವು ಓದಿಕೊಳ್ಳೋಣ. 2ನೇ ವಚನ. ನನ್ನನ್ನು ನಾಶನದ ಗುಂಡೆಯೊಳಗಿಂದ ಎತ್ತಿದನು, ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು. ಇಲ್ಲ ಸಿಸ್ಟರ್, 103ನೇ ಕೀರ್ತನೆ 2ನೇ ವಚನ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಪ್ರಿಯರೇ, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ ದಾವೀದನು ಕರೆಯುತ್ತಾ ನಮ್ಮನ್ನು ಎಚ್ಚರಿಸುತ್ತಾ ಇದ್ದಾನೆ ಪ್ರಿಯರೇ. ಎಷ್ಟೋ ಜನರಿಗೆ ಮಾಡಿದ ಉಪಕಾರಗಳು ನೆನಪು ಬಾರದೆ ನಾವು ಹೇಳ್ತೇವೆ, ಅಯ್ಯೋ ಮರ್ತೋಯ್ತು ನನಗೆ ಎಂಬುದಾಗಿ ನಾವು ಕಪಟವಾದ ಮಾತುಗಳು, ಕಪಟವಾದ ಸನ್ನೆಗಳು, ಭಾವಗಳನ್ನ ತಿರ್ತೇವೆ ಪ್ರಿಯರೇ. ದೇವರು ಮಾಡಿದ ಉಪಕಾರಗಳನ್ನು ನೆನೆಸದೇ ಇದ್ದವರಿಗೆ ದೇವರು ಬಹಳ ಬೇಸರಗೊಳ್ಳುವನಾಗಿ, ನಾನು ಇವರ ಜೀವಿತದಲ್ಲಿ ಎಷ್ಟೆಲ್ಲ ಕಾರ್ಯಗಳನ್ನು ಮಾಡಿದರು, ನನ್ನನ್ನ ಇವರು ನೆನಪು ಮಾಡಿಕೊಳ್ಳಲಿಲ್ಲ ಎಂಬುದಾಗಿ ಆತನು ವ್ಯತ್ಯಪಟ್ಟಂತದ್ದು ಈ ಲೋಕ ರಾತ್ರಿಯಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ದೇವರು ನಮ್ಮ ಜೀವಿತದಲ್ಲಿ ಎಷ್ಟೆಲ್ಲ ಉಪಕಾರ ಮಾಡಿದ್ದಾನೆ. ಆ 1ನೇ ವಚನದಲ್ಲಿ ಇದ್ದಾನೆ, ಆತನನ್ನ ಅದಕ್ಕಾಗಿ ಕೊಂಡಾಡಬೇಕು ಎಂಬುದಾಗಿ ಅರಸನಾದಂತಹ ದಾವೀದನು ಕೇವಲ ಕುರಿ ಕಾಯುತ್ತಾ, ಆ ಕುರಿಕಾಯಿ ಕಾಡು ಮಧ್ಯಗಳಲ್ಲಿ ಕರ್ತನನ್ನು ಸ್ತುತಿಸುತ್ತಾ ಮಹಿಮೆ ಪಡಿಸುತ್ತಾ, ಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ಸ್ಥಾನ ಇಲ್ಲ, ಊಟ ಇಲ್ಲ, ನಿದ್ರೆ ಇಲ್ಲ, ಕಾಡುಗಳ ಮಧ್ಯೆ ಆ ಕುರಿಗಳ ಹಿಂಡುಗಳನ್ನ ಕಾಯುತ್ತಾ ದೇವರನ್ನು ಸ್ತುತಿಸುತ್ತಾ ಇದ್ದಂತ ದಾವೀದನು ಅರಸನಾಗಿ ಬಂದಿದ್ದಾನೆ ಪ್ರಿಯರೇ. ನಾವು ಒಂದೊತ್ತು ಕೂಳಿಗೂ ಗತಿ ಇಲ್ಲದವರು. ನಮ್ಮ ಜೀವಿತದಲ್ಲಿ ಆತನ ಮುಷ್ಟಾನ್ನವನ್ನ ಕೊಟ್ಟು ನಮ್ಮನ್ನ ಸಮೃದ್ಧಿ ಪಡಿಸಿದ್ದಾನೆ ಪ್ರಿಯರೇ. ಆ ಸಮೃದ್ಧಿಗೆ ಕಾರಣನು ಆತನಾಗಿದ್ದಾನೆ. ಆತನನ್ನು ನೆನೆಸಿಕೊಳ್ಳದಿದ್ದರೆ ನಾವು ಈ ಜೀವಿತ ನಿಷ್ಪ್ರಯೋಜಕವಾದಂತ ಜೀವಿತ. ನಮಗೆ ಜ್ಞಾನ ಕೊಟ್ಟಂತ ದೇವರಿಗೆ ಎಷ್ಟೋ ವಿದ್ಯಾವಂತರು ಆತನನ್ನು ಮರೆತು ನನ್ನ ಕೌಶಲ್ಯ ಎಂಬುದಾಗಿ ವ್ಯರ್ಥ, ಸಮಸ್ತ ಎಂಬುದಾಗಿ ಅರಸನಾದಂತ ಸೊಲೊಮೋನನು ಹೇಳಿರುವಂತ ಮಾತು ನಾವು ಗಮನಿಸಿದ್ದೇವೆ. ಅಲ್ಲಿ 1ನೇ ಅಧ್ಯಾಯ 11ನೇ ವಚನದಲ್ಲಿ ಹೀಗೆ ಹೇಳ್ತಾ ಇದೆ, ವಕ್ರವಾದದ್ದನ್ನು ಸರಿಪಡಿಸುವುದಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಅರಸನಾದಂತ ಸೊಲೊಮೋನನು ತನ್ನ ಕೊನೆಯ ಜೀವಿತದಲ್ಲಿ ತಿಳಿಸುತ್ತಾ ಎಚ್ಚರಿಸುತ್ತಾ ಆತನು ಬಂದಿದ್ದಾನೆ ಪ್ರಿಯರೇ. ನಾವು ಆತನನ್ನ ಸ್ತುತಿಸಬೇಕು, ಆತನನ್ನ ಕೊಂಡಾಡಬೇಕು. ಆತನು ನಮ್ಮ ಜೀವಿತದಲ್ಲಿ ಮಾಡಿದಂತ ಅನೇಕ ಮಾತ್ಕಾರಗಳು ನಮಗೆ ತಿಳಿದೇ ಹೋಗಿರಬಹುದು
ಪ್ರಿಯರೇ, ಆತನು 3ನೇ ವಚನದಲ್ಲಿ ನಮ್ಮನ್ನ ಎಚ್ಚರಿಸುತ್ತಾನೆ. ಪ್ರಿಯರೇ, 3ನೇ ವಚನ ಓದಿಕೊಳ್ಳೋಣ. ಆತನು ಆತನು ನಿನ್ನ ನಿನ್ನೆಲ್ಲ ಶ್ರಮಿಸುವನು, ಸಮಸ್ತ ರೋಗವನ್ನು ವಾಸಿ ಮಾಡುವವನು. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನನಗೆ 60 ವರ್ಷಗಳು ಕಾಲ ಕಳೆದಿದೆ. ಅನೇಕ ರೋಗ ಬಾಧೆ, ಸಂಕಷ್ಟಗಳು, ಅವಮಾನಗಳು, ನಿಂದೆ. ಪ್ರಿಯರೇ, ಮರಣ ಆ ರೋಗದಿಂದ ನಮ್ಮನ್ನ ತಪ್ಪಿಸಬೋಯ್ತು. ನಮ್ಮನ್ನ ಪ್ರಾರ್ಥಿಸಿದಾಗ ನಾವು ಗುಣ ಹೊಂದಿದೆವು ಪ್ರಿಯರೇ. ಹಾಗಾಗಿ ಆ ಗುಣ ಹೊಂದುವುದಕ್ಕೆ ಕಾರಣ ಆ ನಿರ್ಮಾಣಿಕನು, ನನ್ನ ಕರ್ತನಾದ ಯೇಸು ಕ್ರಿಸ್ತನು. 95ನೇ ಕೀರ್ತನೆ 6ನೇ ವಚನ, ನಮ್ಮ ನಿರ್ಮಾಣಿಕನಾದ ಯೆಹೋವನನ್ನು ಸಾಷ್ಟಾಂಗವರೆಗೆ ಆರಾಧಿಸೋಣ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ನಾವು ಪಡೆದುಕೊಂಡಿದ್ದೇವೆ, ತಿರುಗಿ ಅದಕ್ಕೆ ಸ್ತೋತ್ರ ವಂದನೆಗಳು ನಮ್ಮ ಜೀವಿತದಲ್ಲಿ ಇಲ್ಲ. ಹಾಗಾಗಿ ದಾವೀದನು ಹೇಳ್ತಾನೆ, ನಮ್ಮ ಅಪರಾಧಗಳನ್ನ, ನಮ್ಮ ಎಲ್ಲಾ ಅಪರಾಧಗಳನ್ನ ಆತನು ಮನ್ನಿಸಿದ್ದಾನೆ. ಪ್ರಿಯರೇ, ನಮ್ಮ ಅಪರಾಧಗಳನ್ನ ಮನ್ನಿಸಿ ಆತನ ಸಾನ್ನಿಧ್ಯ ನಮಗೆ ಕೊಟ್ಟಿದ್ದಾನೆ. ಪ್ರಿಯರೇ, ಆತನು ಹೇಳುವಂಥದ್ದು ಏನು ಎಂಬುದಾಗಿ, ಅಪರಾಧಗಳನ್ನು ಏನು ಮಾಡಿದ್ದಾನೆ? ಕ್ಷಮಿಸಿದ್ದಾನೆ. ದೇವರು ನಮ್ಮ ಅಪರಾಧಗಳನ್ನು ಕ್ಷಮಿಸಲು ಎಂಬುದಾಗಿ ಇರುವಾಗ ನಾವು ದೇವರ ಸಾನ್ನಿಧ್ಯಕ್ಕೆ ಬರಲು ಸಾಧ್ಯ. ಪ್ರಿಯರೇ, ಪಾಪ ಅಪರಾಧ ರಕ್ಷಣೆ ಇಲ್ಲದೆ ಆತನ ಸಾನ್ನಿಧ್ಯಕ್ಕೆ ಬರುವುದಕ್ಕೆ ಸಾಧ್ಯವಿಲ್ಲ. ಮೋಶೆಗೆ ದೇವರು ಹೇಳಿದಂತೆ, ನನ್ನ ನೋಡಿ ನನ್ನ ಮನುಷ್ಯನು ಬದುಕಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ 33ನೇ ವಿಮೋಚನ ಕಾಂಡ 33:18ರಿಂದ 20ನೇ ವಚನದಲ್ಲಿ ಅಲ್ಲಿ ಹೇಳಿರುವಂಥದ್ದು. ನನ್ನ ಅತಿ ಶ್ರೇಷ್ಠ, ಅತಿ ಉನ್ನತವಾದಂತಹ ಮಹಿಮೆಯನ್ನು ನಿನಗೆ ತೋರಿಸ್ತೇನೆ, ಶ್ರೇಷ್ಠವಾದ ಗುಣಲಕ್ಷಣಗಳನ್ನ ನಾನು ನಿನಗೆ ತೋರಿಸ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಂತ ದೇವರು ಮೋಶೆಯ ಆಶೆಯನ್ನು ತೀರಿಸಿದಂತ ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಆತನು ಈ ಲೋಕಕ್ಕೆ 2000 ವರ್ಷಗಳ ಹಿಂದೆ ಮನುಷ್ಯನಾಗಿ ಬಂದನು. ಪ್ರಿಯರೇ, ಆ ಮೋಶೆಗೆ ಹೇಳಿರುವಂತ ಮಾತೆ ಇಲ್ಲಿ ಕೀರ್ತನೆಯಲ್ಲಿ ಬರೀತಾನೆ, ಮೋಶೆಗೆ ಆ ಮಾರ್ಗವನ್ನು ನಾನು ತಿಳಿಸಿದನು ಎಂಬುದಾಗಿ ಇಲ್ಲಿ ಕೀರ್ತನೆಯಲ್ಲಿ ಇದೆ. ಆ ಮಾರ್ಗ ಯಾವುದು? 139ನೇ ಕೀರ್ತನೆ ಅಲ್ಲಿ ಕೊನೆಯ ವಚನ 24ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಯಾರಾದ್ರೂ ಓದ್ರಿ, 139ನೇ ಕೀರ್ತನೆ 24ನೇ ವಚನದಲ್ಲಿ, ಸನಾತನ ಮಾರ್ಗದಲ್ಲಿ ನಿನ್ನನ್ನು ನಡೆಸುವೆನು. ಓದಿ ಬ್ರದರ್, ಯಾರಾದ್ರು. ನಾನು ಕೇಳಿನ ಏನು ನೋಡಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು. ಅರಸನಾದಂತ ದಾವೀದನು ಕೇಳ್ತಾ ಇದ್ದಾನೆ, ನನ್ನನ್ನು ಸನಾತನ ಮಾರ್ಗ ಎಂಬುದಾಗಿ ಹೇಳುವಾಗ ಅದು ದೇವರ ಮಾರ್ಗವಾಗಿದೆ. ಪ್ರಿಯರೇ, ನಾನೇ ಮಾರ್ಗವು, ಜೀವವು, ಸತ್ಯವೂ ಆಗಿದ್ದೇನೆ. ಪ್ರಿಯರೇ, ಇಡೀ ಇಬ್ರಿಯ ಕುಲವನ್ನ ನಾಶ ಮಾಡಬೇಕೆಂಬುದು ಮರಣಾಧಿಕಾರಿಯಾದಂತಹ ಸೈತಾನನ ಆಲೋಚನೆಯಾಗಿತ್ತು. ವಿಮೋಚನ ಕಾಂಡ 1ನೇ ಅಧ್ಯಾಯದಲ್ಲಿ 2ನೇ ಅಧ್ಯಾಯದಲ್ಲಿ ಇಬ್ರಿಯ ಚೊಂಚಲ ಮಕ್ಕಳನ್ನ ಸಂಹರಿಸಿದಂತ ಆ ದುಷ್ಟನು, ಮರಣಾಧಿಕಾರಿ, ಆ ಸೈತಾನನು ಯೇಸು ಕ್ರಿಸ್ತನು ಇಬ್ರಿಯ ಕುಲದಲ್ಲಿ ಹುಟ್ಟು ಬರಬಾರದು ಎಂಬುದಾಗಿ ಆತನ ಆಸೆ ಆಗಿತ್ತು. ನನ್ನ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವಾಗಲೂ ಸಹಿತ, ನಾವು ಮತ್ತಾಯ ಸುವಾರ್ತೆ 2ನೇ ಅಧ್ಯಾಯ 13ನೇ ವಚನದಲ್ಲಿ ಸಹಿತ ಕರ್ತನಾದ ಯೇಸು ಕ್ರಿಸ್ತನನ್ನು ಕೊಲ್ಲುವುದಕ್ಕೆ ಹೆರೋದನನ್ನು ಪ್ರಯತ್ನ ಪಟ್ಟನು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಪ್ರಿಯರೇ, ಓದಿ ಮತ್ತಾಯ ಸುವಾರ್ತೆ 2ನೇ ಅಧ್ಯಾಯ 13ನೇ ವಚನ. ಹೌದು. ಅವರು ಹೋದ ಮೇಲೆ ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಎದ್ದು ಈ ಕೂಸನ್ನು ಇದರ ತಾಯಿಯನ್ನು ಕರಕೊಂಡು ಐಗುಪ್ತ ದೇಶಕ್ಕೆ ಓಡಿ ಹೋಗಿ ನಾನು ನಿನಗೆ ಹೇಳುವ ತನಕ ಅಲ್ಲೇ ಇರು. ಹೆರೋದನು ಈ ಕೂಸನ್ನು ಕೊಲ್ಲಬೇಕೆಂದು ಅದನ್ನು ಹುಡುಕುತ್ತಿರುವನು ಅಂದನು. ಪ್ರಿಯರೇ, ಸೈತಾನನು ಇಬ್ರಿಯ ಕುಲವನ್ನೇ ಸರ್ವನಾಶ ಮಾಡುವುದಕ್ಕೆ ಹೊರಟಂತ ಸೈತಾನನ ಮರಣಾಧಿಕಾರಿ ಆತನು. 3 ಅರಸರು ನಾವು ನೋಡುತ್ತೇವೆ ಸತ್ಯವೇದದಲ್ಲಿ. ಫರೋಹನನು
ಅದು ನಾವು ಆದಿಕಾಂಡದಲ್ಲಿ ವಿಮೋಚನ ಕಾಂಡದಲ್ಲಿ ನೋಡುತ್ತೇವೆ. ಎರಡು ಅರಸ 11ನೇ ಅಧ್ಯಾಯದಿಂದ ನಾವು ನೋಡುತ್ತೇವೆ. ಅಲ್ಲಿ ಅಥಾಲ್ಯನೆಂಬ ಅರಸನು ಅಲ್ಲಿ ರಾಜವಂಶಗಳನ್ನೆಲ್ಲ ಕೊಲ್ಲಲು ಆಜ್ಞಾಪಿಸಿದೆಂಬುದಾಗಿ ನೋಡುತ್ತೇವೆ. ಮೂರನೇದಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಹುಟ್ಟು ಬಂದಾಗ ಪ್ರಯಾಸಗಳು, ನಿಂದೆಗಳು, ಅವಮಾನಗಳು ಆತನ ಹಿಂದೆ ಇತ್ತೇವೆ ಎಂಬುದಾಗಿ. ಕರ್ತನ ದಾಸಿಯಾಗಿರುವಂತ ಮರಿಯಳು ಹೇಳ್ತಾಳು, ನನ್ನ ರಕ್ಷಕನು ನಾನು ಕೊಂಡಾಡುತ್ತೇನೆ ಎಂಬುದಾಗಿ ಹೇಳಿದಂತಹ ಆ ಮರಿಯಳು. ಬೇರೆ ನಮ್ಮ ಅಪರಾಧಗಳನ್ನ ಮನ್ನಿಸುವುದಕ್ಕಾಗಿ ಆತನು ಈ ಲೋಕಕ್ಕೆ ಮನುಷ್ಯನಾಗಿ ಬಂದನು. ಮೋಶೆಗೆ ತಿಳಿಸಿದಂತಹ ದೇವರು, ಆತನ ಆಸೆಯನ್ನು ಪೂರೈಸಿದಂತ ದೇವರು, ನಮ್ಮ ಪಾಪ ಅಪರಾಧಗಳನ್ನ ಆ ಶಿಲುಬೆಯ ಮರಣದಲ್ಲಿ ಸೈತಾನನನ್ನು ಜಜ್ಜಿಸುವುದಕ್ಕಾಗಿ ಈ ಲೋಕಕ್ಕೆ ಆತನು ಬಂದನು. ಪ್ರಿಯರೇ, ಇದು ನನ್ನ ಮಾತಲ್ಲ, ಸತ್ಯವೇದದ ಮಾತು. ಇಬ್ರಿಯ 2:14-15 ವಚನದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ನಾವು ಅನೇಕ ವಿಷಯಗಳನ್ನು ನೋಡುತ್ತೇವೆ. ದೇವರು ನಮ್ಮ ಅಪರಾಧಗಳನ್ನು ಕ್ಷಮಿಸಿದ್ದಾನೆ, ಅದನ್ನು ನಾವು ಮರೆಯಬಾರದು. ಹಾಗಾಗಿ ನಮ್ಮ ಅಪರಾಧಗಳನ್ನು ಕ್ಷಮಿಸಿದ್ದಾನೆ, ಹಾಗಾಗಿ ಆತನಿಗೆ ಸ್ತುತಿ ಸ್ತೋತ್ರ ಸಲ್ಲಿಸುವುದಕ್ಕಾಗಿ ಅರಸನಾದಂತ ದಾವೀದನು ಕರೆ ಮಾಡುತ್ತಿದ್ದಾನೆ. ಪ್ರಿಯರೇ, ಯಾರಾದರೂ ತಮ್ಮ ತಪ್ಪುಗಳನ್ನು ತೆಗೆದುಕೊಳ್ಳುವುದಕ್ಕೆ, ನನ್ನ ಅಪರಾಧಗಳು, ತಪ್ಪುಗಳು, ನಮ್ಮ ಪಾಪ ಕೃತ್ಯಗಳು ಯಾರಾದರೂ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವೋ? ನಮ್ಮ ನೋವನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರಿಯರೇ, ದಿನಾಳುವರಿಗೆ ಸಾಯುವರು ಯಾರು ಎಂಬುದಾಗಿ ನಾವು ವಾಡಿಕೆ ನೀಡ್ತೇವೆ. ದಿನ ಬೇಡ್ತಾನಪ್ಪ, ದಿನ ಸಾಯ್ತಾನಪ್ಪ, ಅಳ್ತಾ ಇರ್ತಾನೆ, ಅದಿಲ್ಲ ಇದಿಲ್ಲ. ದಿನಾಳುವರಿಗೆ ಸಾಯುವರು ಯಾರು ಎಂಬುದಾಗಿ ಲೋಕ ವಾಡಿಕೆಯ ಮಾತು. ಆದರೆ ನಮ್ಮ ಪಾಪ ಅಪರಾಧಗಳು, ನಮ್ಮ ನೋವುಗಳು, ನಮ್ಮ ಕಣ್ಣೀರು, ನಮ್ಮ ಸಂಕಟ ಆತನು ತನ್ನ ದೇಹದಲ್ಲಿ ಹೊತ್ತುಕೊಂಡು ಶಿಲುಬೆಯ ಮರಣವನ್ನ ಅಪ್ಪಿದನು. ನಮಗೆ ರಕ್ಷಣೆ, ಇನ್ನೊಂದು ಜೀವಿತ, ದೇವರ ಸಾನ್ನಿಧ್ಯ ನಮಗೆ ಆತನು ಕೊಟ್ಟಿದ್ದಾನೆ. ಪ್ರಿಯರೇ, ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನು ತನ್ನ ದೇಹದಲ್ಲಿ ಹೊತ್ತುಕೊಂಡನು ಎಂಬುದಾಗಿ ನಾವು ಯೆಶಾಯನ ಗ್ರಂಥದಲ್ಲಿ ನೋಡುತ್ತೇವೆ. ಪ್ರಿಯರೇ, ಆತನು ಪಾಪಗಳನ್ನು, ಸಮಸ್ತ ರೋಗಗಳನ್ನು ತನ್ನ ದೇಹದಲ್ಲಿ ಹೊತ್ತುಕೊಂಡನು ಎಂಬುದಾಗಿ ನೋಡುತ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡುತ್ತೇವೆ. ಆತನು ಈ ಲೋಕ ಯಾತ್ರೆಯಲ್ಲಿದ್ದಾಗ ಓದಿ ಬ್ರದರ್. ಸಂಜೆ ಆಗಲು ದೇವಿ ಹಿಡಿದ ಬಹಳ ಜನರನ್ನು ಆತನ ಬಳಿಗೆ ಕರೆತಂದರು. ಆತನು ಮಾತು ಮಾತ್ರದಿಂದಲೇ ದೆವ್ವಗಳು ಬಿಡಿಸಿದ್ದೆಲ್ಲ ಮೈಯಲ್ಲಿ ಸಾಕು. ಆತನು ಈ ಲೋಕದಲ್ಲಿ ಇದ್ದಾಗ ರೋಗವನ್ನ ವಾಸಿ ಮಾಡುವಂತವನು. ಪ್ರೇಯರೇ, ಈ ಲೋಕದಲ್ಲಿ ಇಲ್ಲದಿದ್ದರೂ ಪ್ರೇಯರೇ, ನಾನು ಹೃದಯ ಅಪಘಾತದಲ್ಲಿ ಒಳಗಾದಂತವನು. ನನ್ನ ಮರಣ ಸಮೀಪವಾಗಿತ್ತು, ದೇವರ ಕನಿಕರತೆ. ಹಾಗಾಗಿ ಆತನನ್ನು ನಾವು ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರಕ್ಕೆ ಪ್ರವೇಶಿಸಬೇಕೆಂಬುದಾಗಿ ಕೀರ್ತನೆಗಾರನು ಹೇಳುತ್ತಾನೆ. 84ನೇ ಕೀರ್ತನೆ ಓದುವಾಗ ನಮಗೆ ಅತ್ಯುತ್ತಮವಾದ ಅನುಭವ, ಆ ಆಲಯದ ಸೌಭಾಗ್ಯವನ್ನು ಆತನು ತಿಳಿಸುವನಾಗಿದ್ದಾನೆ. ಸಮಸ್ತ ರೋಗಗಳನ್ನ, ಅಪರಾಧಗಳನ್ನ ಆತನು ಕ್ಷಮಿಸಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರೇರೆ, ನಮ್ಮ ಜೀವಿತದಲ್ಲಿ ಅನೇಕ ರೋಗಗಳು ಈ ವರ್ಷದಲ್ಲಿ ನಮಗೆ ಬಂದಾಗ ಅದು ವಾಸಿ ಮಾಡಿದ್ದಾನೆ ಎಂಬುದಾಗಿ ನಾನು ತಿಳಿಸಿದ್ದೇನೆ. ನಮ್ಮ ಜೀವವನ್ನ ನಾಶನದಿಂದ ರಕ್ಷಿಸಿದ್ದಾನೆ. ಪ್ರಿಯರೇ, ಅನೇಕ ನಾಶನದ ವಿಷಯಗಳಿಂದ, ಅಪಘಾತದಿಂದ, ಕಷ್ಟ ಕಾರ್ಪಣ್ಯಗಳಿಂದ ನಮ್ಮನ್ನ ತಪ್ಪಿಸಿದ್ದಾನೆ. ಹಾಗೆ ಅಪರಾಧ ನಿಮಿತ್ತವಾಗಿ ನಾವು ನರಕಕ್ಕೆ ಪಾತ್ರರಾಗಿರ್ಬೇಕಾಗಿತ್ತು, ಆ ನರಕಕ್ಕೆ ಹೋಗದಂತೆ ನಮ್ಮನ್ನ ರಕ್ಷಿಸಿ ಆತನೇ ನಡೆಸಿದ್ದಾನೆ. ಪ್ರಿಯರೇ, ಆತನ ಉಪಕಾರಗಳನ್ನು ನಾವು ಮರೆಸದೇ ಇದ್ದರೆ ಪ್ರಿಯರೇ, ಈ ಲೋಕದಲ್ಲಿ ನಿಮ್ಮ ಜೀವಿತ ವ್ಯರ್ಥವಲ್ಲ. ಪ್ರಿಯರೇ, ಆ ಸೃಷ್ಟಿಕರ್ತನು, ಆ ನಿರ್ಮಾಣಿಕನು. ಪ್ರಿಯರೇ, ನಾನು 139ನೇ ಕೀರ್ತನೆಯನ್ನ ಒಂದು ಆಲಯದಲ್ಲಿ ಮಾಡ್ತಾ ಇದ್ದೆ. ಒಂದು ಮಗು ತಾಯಿಯ ಗರ್ಭದಲ್ಲಿ ಆ ನೀರಿನ
ಚೀಲದಲ್ಲಿ ಅದು ಉಸಿರಾಡುತ್ತಾ ಜೀವಿಸುತ್ತಾ ಈ ಲೋಕವನ್ನೇ ಕಾಣದಂತ ಮಗು ಈ ಭೂಮಿಗೆ ಬಂದಾಗ ಅದು ಉಸಿರಾಡುವುದಕ್ಕೂ ಜೀವಿಸುವುದಕ್ಕೆ ಸಾಧ್ಯವಾಯಿತು. ಆತನ ಜ್ಞಾನ ಈ ಲೋಕದಲ್ಲಿ ಇನ್ನೂ ವಿಜ್ಞಾನಿಗಳಿಗೂ ತಿಳಿದಿಲ್ಲ ಪ್ರಿಯರೇ. ಆ ಮಗು ತಾಯಿಯ ಗರ್ಭದಲ್ಲಿ ನೀರಿನ ಚೀಲದಲ್ಲಿದ್ದಾಗ ಅದು ಜೀವಿಸುತ್ತಾ ಇತ್ತು. ಭೂಮಿಗೆ ಬಂದ ಮೇಲೆ ಅದು ಉಸಿರಾಡಿ ಜೀವಿಸುವಾಗ ಆ ಮಗುವನ್ನ ನೀರಿನಲ್ಲಿ ಹಾಕಿದರೆ ಬದುಕುವುದಕ್ಕೆ ಸಾಧ್ಯವೋ? ದೇವರ ಅಪಾರವುಳ್ಳಂತ ಜ್ಞಾನ, ಆ ದೈವಿಕ ಜ್ಞಾನ ಇವತ್ತು ವಿಜ್ಞಾನ ಲೋಕಕ್ಕೆ ಅದು ಪ್ರಶ್ನೆಯಾಗಿ ಉಳಿದಿದೆ ಪ್ರಿಯರೇ. ನಮ್ಮ ಜೀವಿತವನ್ನು ನಾಶದಿಂದ ತಪ್ಪಿಸಿದ್ದಾನೆ ಪ್ರಿಯರೇ. ಯಾವುದರಿಂದ ರಕ್ಷಿಸುತ್ತಾನೆ? ತಪ್ಪಿಸಿದ್ದಾನೆ? ನಾಶನದಿಂದ. ಹೌದು, ನಾವು ಯಾವುದಕ್ಕೆ ಯೋಗ್ಯರು? ನರಕಕ್ಕೆ ಮಾತ್ರ ಯೋಗ್ಯರು. ನಾಶನಕ್ಕೆ ಹೋಗುವಂತವರು ನಾವಾಗಿದ್ದೆವು ಪ್ರಿಯರೇ. ಆ ಅಪರಾಧದಿಂದ ನಾವು ತಪ್ಪಿಸಿ ಆತನ ಸಾನ್ನಿಧ್ಯಕ್ಕೆ ಬಂದಿದ್ದೇವೆ ಪ್ರಿಯರೇ. ಕರ್ತನಾದ ಯೇಸು ಕ್ರಿಸ್ತನು ಲೋಕದಲ್ಲಿದ್ದಾಗ ಆತನು ಎಷ್ಟೋ ಕಾರ್ಯಗಳನ್ನ ಮಾಡಿರುವಂತದ್ದನ್ನು ನೋಡಿದ್ದೇವೆ ಪ್ರಿಯರೇ. ಅದು ಮಾತ್ರವಲ್ಲದೆ ನಾವು 5ನೇ ವಚನವನ್ನ ಓದಿಕೊಳ್ಳೋಣ. 10 ನಿಮಿಷ ಈಗ ನನಗೆ 103ನೇ ಕೀರ್ತನೆ 4ನೇ ವಚನವನ್ನ ಓದಿಕೊಳ್ಳೋಣ. ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನು ಆಗಿದ್ದಾನೆ. ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸುತ್ತಾನೆ. ಅದ್ದಿಗೆ ಬರುವಂತೆಯೇ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತಾನೆ. ಪ್ರಿಯರೇ, ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರೈಸುತ್ತಾನೆ. ಪ್ರಿಯರೇ, ನಮಗೆ ಬೇಕಾದನ್ನ ಈ ಲೋಕಯಾತ್ರೆಯಲ್ಲಿ ಆತನು ತಪ್ಪಿಸಿದ್ದಾನೆ ಪ್ರಿಯರೇ. ನಾನು ಒಂದಿನ ಮೊಬೈಲ್ ನೋಡ್ತಾ ಇರುವಾಗ ಆ ಒಂದು ಮಟನ್ ಬಿರಿಯಾನಿ, ವಿಧ ವಿಧ ರೀತಿ ಮಟನ್ ಅನ್ನ ಬೇಯಿಸುತ್ತಾ ಇರುವಂತದ್ದು ಮತ್ತು ತಿನ್ನುವಂಥದ್ದು ನೋಡ್ತಾ ಇದ್ದೆ ಪ್ರಿಯರೇ. ತಿನ್ನಬೇಕೆಂಬ ಆಸೆ ನನ್ನದು, ಆದ್ರೆ ಜೀವದಲ್ಲಿ ಕಾಸಿಲ್ಲ ಪ್ರಿಯರೇ. ದೇವರು ಎಂತ ಕನಿಕರವುಳ್ಳಂತ ದೇವರು, ತನ್ನ ಭಕ್ತರ ಆಸೆಯನ್ನು ಪೂರೈಸುವಂತ ದೇವರು. ಪಕ್ಕದ ಮನೆಯಿಂದ ಮಟನ್ ಬಿರಿಯಾನಿ ನಮಗೆ ಬಂತು ಪ್ರಿಯರೇ. ನಮಗ್ ಗೊತ್ತಿಲ್ಲ ಅದು ಹೇಗೆ ಬಂತು, ಯಾತಕ್ಕಾಗಿ ಬಂತು. ಮಟನ್ ತಿನ್ನುವ ಆಸೆ, ಆದ್ರೆ ನಮ್ಮ ಹತ್ರ ಹಣವಿಲ್ಲ, ನಾವು ಅಷ್ಟು ದರಿದ್ರರು. ಆದ್ರೆ ಪಕ್ಕದ ಮನೆಯವರಿಂದ ನಮಗೆ ಅದು ಒದಗಿ ಬಂತು ಪ್ರಿಯರೇ. ನಮ್ಮ ಆಸೆಯನ್ನು ಪೂರೈಸುವಂತ ದೇವರು. ಈ ಲೋಕ ಯಾತ್ರೆಯಲ್ಲಿ ಅದು ಒಂದೇ ಅಲ್ಲ ಪ್ರಿಯರೇ, ನಾವು ಬಯಸಿದ್ದನ್ನ ಕೊಡುವಂತ ದೇವರು ನನ್ನ ಕರ್ತನಾದ ಯೇಸು ಕ್ರಿಸ್ತನ ಪ್ರಿಯರೇ. ಹಾಗಾಗಿ ಆತನನ್ನು ಸ್ತುತಿಸೇ ಇದ್ದರೆ, ಆತನಿಗೆ ಸ್ತೋತ್ರವನ್ನ ಮಾಡದಿದ್ದರೆ, ಆತನಿಗೆ ಥ್ಯಾಂಕ್ಸ್ ಗಿವನ್ ಹೇಳದೇ ಇದ್ದರೆ ನಮ್ಮ ಜೀವಿತ ಎಂಥದ್ದು ಪ್ರಿಯರೇ. ಹಾರವಲ್ಲದಂತ ವಸ್ತುಗಳನ್ನು ಕೊಂಡುಕೊಳ್ಳುವುದು ಏಕೆವೆ ಹಣವನ್ನು ವ್ಯಯ ಮಾಡುತ್ತೀರಿ? ಯೆಶಾಯನ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ನಿಜವಾದಂತ ಆತ್ಮಿಕ ಆಹಾರ ನಮ್ಮ ಜೀವಿತಕ್ಕೆ ಆತನು ಕೊಟ್ಟಿದ್ದಾನೆ ಪ್ರಿಯರೇ. ಶ್ರೇಷ್ಠ ವರಗಳಿಂದ ಆತನು ಆಶೆಯನ್ನು ಪೂರೈಸುತ್ತಾನೆ. ತಿರುಗಿ ನೋಡಿ, ಆತನು ಸೃಷ್ಟಿಸಿದಂತ ಹದ್ದು ಅದು ಯೌವನ ಪ್ರಾಯಕ್ಕೆ ತಿರುಗುತ್ತದೆ ಪ್ರಿಯರೇ. ನಾನು ಹಿಂದೆ ಸಂದೇಶದಲ್ಲಿ ಹೇಳಿದ್ದೇನೆ, ಅದರ ಕೊಂಬು ಸವಿದು ಅದು ಕಲ್ಲಿಗೆ ಕುಟ್ಟಿಸಿ ಅದು ಹೊಸತನವನ್ನ ಕಾಣುತ್ತದೆ. ಎಲ್ಲಾ ತನ್ನ ರೆಕ್ಕೆ ಪುಕ್ಕಗಳನ್ನ ಅದು ಒಂದು ಬೆಟ್ಟದ ಮೇಲೆ ಹೋಗಿ ತಂಗಿ ಅಲ್ಲಿ ಇದ್ದುಕೊಂಡು ತನ್ನ ರೆಕ್ಕೆಗಳನ್ನ ತೆಗೆದು ಅದು ಉಪವಾಸವಿದ್ದು ಅದು ಹೊಸ ಚೈತನ್ಯ, ಹೊಸ ಯೌವನವನ್ನ ಪಡೆದುಕೊಳ್ಳುತ್ತದೆ. ಮನುಷ್ಯನು ಸಹಿತ, ನಾವು ಅಷ್ಟೇ, ನನಗೆ 60 ದಾಟಿದರೂ ಯೌವನಸ್ಥನ ಹಾಗೆ ಕಾಣುವಂತೆ ದೇವರು ಕೃಪೆ ಕೊಟ್ಟಿದ್ದಾನೆ. ನಾನು ನಿಜವಾಗ್ಲೂ ಯೌವನಸ್ಥನಲ್ಲ, ನಾನು ವೃದ್ಧನು. ಹಾಗಾಗಿ ನಾನು ಪೆನ್ಷನ್ಗೆ ಪೇನಾದಂತ ವ್ಯಕ್ತಿ. ದೇವರು ತನ್ನ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ ಪ್ರಿಯರೇ. ಹಾಗಾಗಿ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಯಾತ್ರೆಯಲ್ಲಿ ಅನೇಕ ಜನರಿಗೆ ಆತನು ಜೀವವನ್ನ ಕೊಟ್ಟಿದ್ದಾನೆ ಪ್ರಿಯರೇ. ಅದು ಮಾತ್ರವಲ್ಲ, ಆತನು ಶ್ರೇಷ್ಠವಾದಂತಹ ಕೃಪಾವರಗಳಿಂದ ನಮ್ಮನ್ನ ಪ್ರೀತಿಯಿಂದ ಆತನು ನಮ್ಮನ್ನ ಸಿಂಗರಿಸುತ್ತಾನೆ. ಈ ನನ್ನ ಪ್ರೀತಿಸಲು ನಾ ಯೋಗ್ಯನ ರಾಜ, ನೀ ನನ್ನ ನೆನೆಸಲು ನನ್ನನೇ ಸ್ತರದು. ನೋಡಿ ಪ್ರಿಯರೇ,
ಆತನು ನಮ್ಮನ್ನು ಬಹಳವಾಗಿ ಪ್ರೀತಿಸಿದರಿಂದ ನಾವು ಆ ಪ್ರೀತಿಗೆ ಪಾತ್ರರಾಗಿದ್ದೇವೆ. ಹಾಗಾಗಿ ಆತನನ್ನು ಪ್ರೀತಿಸಬೇಕು, ಆತನನ್ನು ಸ್ತುತಿಸಬೇಕು, ಆತನನ್ನು ಆರಾಧಿಸಬೇಕೆಂಬುದಾಗಿ ಕೀರ್ತನೆಗಾರನ ಬಯಕೆ ಆಗಿದೆ. 6ನೇ ವಚನವನ್ನ ಓದಿಕೊಳ್ಳೋಣ. ಯೆಹೋವನು ನೀತಿಯನ್ನು ಕುಗ್ಗಿಯೋದವರೆಲ್ಲರ ನ್ಯಾಯವನ್ನು ಸ್ಥಾಪಿಸುತ್ತಾನೆ. ಓದಿ 7ನೇ ವಚನ. ಆತನು ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲರಿಗೆ ತನ್ನ ಕೃತ್ಯಗಳನ್ನು ಪ್ರಕಟಿಸಿದನು. 8ನೇ ವಚನ ಓದಿ. ಯೆಹೋವನು ಪೂರ್ಣ ಪ್ರೀತಿಯುಳ್ಳವನು, ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನೂ ಅಲ್ಲ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಇಸ್ರಾಯೇಲರಿಗೆ ತನ್ನ ಕೃತ್ಯವನ್ನು ಪ್ರಕಟಿಸಿದನು. ಪ್ರೇರೆ ಕೆಂಪು ಸಮುದ್ರದ ಮಧ್ಯೆ ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ನಡೆಸಿದಂತ ದೇವರು ಕೆಂಪು ಸಮುದ್ರವನ್ನ ದಾಟಿಸಿದನು. ಪ್ರೇರೆ ನಾವು 106ನೇ ಕೀರ್ತನೆ 24ನೇ ವಚನದಲ್ಲಿ ಹೀಗೆ ಒಂದು ಮಾತು ಬರೆಯಲ್ಪಟ್ಟಿದೆ. ಆ ಕೆಂಪು ಸಮುದ್ರವನ್ನ ದಾಟಿಸಿದಂತ ದೇವರನ್ನು ಅವರು ಮರೆತು ಹೋದರು ಎಂಬುದಾಗಿ. ಪ್ರೇರೆ ಒಂದು ಸಂಗತಿಗಳನ್ನು ನಿಮ್ಮ ಮುಂದೆ ಹೇಳುವನಾಗಿದ್ದೇನೆ. ಕೆಂಪು ಸಮುದ್ರದಲ್ಲಿ ಸಿಗುವಂತ ಮರಳು ಯಾವುದಕ್ಕೆ ಉಪಯೋಗವಾಗಿದೆ ಆ ಮರಳು ಎಂಬುದಾಗಿ ನೋಡುವಾಗ, ನನ್ನ ಕರ್ತನಾದ ಯೇಸು ಕ್ರಿಸ್ತನು ಇದ್ದಂತ ಹೆಜ್ಜೆ ಗುರುತು ಅಲ್ಲಿ ಶಾಶ್ವತವಾಗಿ ಉಳಿಯುವಂತೆ ಆ ಮರಳಿನಿಂದ ಇವತ್ತು ಗ್ಲಾಸ್ ನಾವು ನೋಡ್ತೀವಲ್ಲ, ಗ್ಲಾಸ್ ಫ್ರೇಮಿಂಗ್ ಹಾಕುವ ಆ ಗ್ಲಾಸ್ ಅನ್ನು ತಯಾರಿಸುವಂತ ಮರಳು ಅದು ಕೆಂಪು ಸಮುದ್ರದ ಮರಳು. ಫರೋಹನ ಸೈನ್ಯವಾದ ರಥ ಮತ್ತು ಆಯುಧಗಳು ಕೆಂಪು ಸಮುದ್ರದಲ್ಲಿ ಇದೆ. ಪ್ರೇರೆ ಆತನ ಅದ್ಭುತ ಕೃತ್ಯಗಳು ಅವರು ಮರೆತು ಹೋದರು. ಹಾಗಾಗಿ ಆತನು ಹೇಳ್ತಾನೆ, ಮೋಶೆಗೆ ತನ್ನ ಮಾರ್ಗವನ್ನ ತಿಳಿಪಡಿಸಿದನು. ಆತನ ನೀತಿ, ಪರಲೋಕದ ನೀತಿ ಭೂಲೋಕದಲ್ಲಿ ನೆರವೇರಿತು. ಮರಿಯಳ ಜೀವಿತದಲ್ಲಿ ಅದಾಯಿತು. ಪ್ರೇರೆ ಪರಲೋಕದ ನೀತಿ ನಮ್ಮ ಜೀವಿತದಲ್ಲಿ ಇರಬೇಕು. ಹಾಗಾದರೆ ಮಾತ್ರ ನಮ್ಮನ್ನ ಆತನು ಕನಿಕರಿಸುತ್ತಾನೆ, ದಯೆ ತೋರಿಸುತ್ತಾನೆ, ನಮ್ಮನ್ನು ರಕ್ಷಿಸುತ್ತಾನೆ. ಆತನು ಕನಿಕರವುಳ್ಳಂತ ದೇವರು, ದಯೆಯುಳ್ಳಂತ ದೇವರು. ಇಸ್ರಾಯೇಲರು ತಪ್ಪು ಮಾಡಿದಾಗಲೂ ಆ ಜನಾಂಗವನ್ನ ಕ್ಷಮಿಸಿ ಕಾದು ನಡೆಸಿದಂತ ದೇವರು ನನ್ನ ಕರ್ತನಾದ ಯೇಸು ಕ್ರಿಸ್ತನು. 1 ಪೇತ್ರ 1:19 ಹೇಳುವಂತೆ, ನಮ್ಮ ಪೂರ್ವಿಕರ ವ್ಯರ್ಥವಾದ ನಡವಳಿಕೆಯಿಂದ ನಮಗೆ ಬಿಡುಗಡೆಯಾಗದಲ್ಲ, ಬೆಳ್ಳಿ ಬಂಗಾರಗಳಿಂದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ನಿಷ್ಕಳಂಕವಾದ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಯೇಸು ಕ್ರಿಸ್ತನ ರಕ್ತದಿಂದ ಇಂದು ನೀವು ಬಲ್ಲಿರಲ್ಲವೇ. ಪ್ರಿಯರೇ, ನಮ್ಮ ಬಿಡುಗಡೆ ಬೆಳ್ಳಿ ಬಂಗಾರಗಳಿಂದಿಲ್ಲ, ಈ ಲೋಕದಲ್ಲಿ ಅತಿ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ನಿಷ್ಕಳಂಕವಾದ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕರ್ತನಾದ ಯೇಸು ಕ್ರಿಸ್ತನ ರಕ್ತದಿಂದ, ಪರಿಶುದ್ಧವಾದ ರಕ್ತಧಾರ ಇಲ್ಲದೆ ಪಾಪ ಪರಿಹಾರವಿಲ್ಲ ಎಂಬುದಾಗಿ 9:22 ನಾವು ನೋಡುತ್ತೇವೆ. ಹಾಗಾಗಿ ಆತನು ಪರಲೋಕದಿಂದಲೇ ಈ ಲೋಕಕ್ಕೆ ರಕ್ತವನ್ನು ಸುರಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದನು. ಪ್ರಿಯರೇ, ಆದಿ 3:15 ದೇವರು ವಾಗ್ದಾನ ಮಾಡಿದ್ದನು, ಶ್ರೀ ಸಂತಾನದಲ್ಲಿ ಹುಟ್ಟು ಬಂದು ನಿನ್ನನ್ನ ಶಿಲುಬೆಯಲ್ಲಿ ನಾನು ಜಡಿಯುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದ ದೇವರ ಮಾತನ್ನು ಸೈತಾನನಿಗೆ ತಿಳಿದಿತ್ತು. ಹಾಗಾಗಿ ಇಡೀ ಇಬ್ರಿಯ ಕುಲವನ್ನ ನಾಶ ಮಾಡುವುದಕ್ಕೆ ಆತನು ಹೊರಟವನಾಗಿದ್ದನು. ಪ್ರಿಯರೇ, ಆ ಸಂದೇಶವನ್ನ ಇನ್ನೊಮ್ಮೆ ಮಾತಾಡೋಣ, ಆ ಮರಣಾಧಿಕಾರಿ ಯಾರು ಎಂಬುದಾಗಿ. ಪ್ರಿಯರೇ, ಆತನು ನಮ್ಮನ್ನ ಅತಿಯಾಗಿ ಪ್ರೀತಿಸಿದಂತಹ ದೇವರು, ಆತನು ಕನಿಕರ, ದಯೆ, ದೀರ್ಘಶಾಂತಿ, ಪೂರ್ಣ ಪ್ರೀತಿ ಉಳ್ಳವನು. ಆತನು ಯಾವಾಗಲೂ ನಮ್ಮನ್ನ ತಪ್ಪು ಹುಡುಕುವನಲ್ಲ. ಒಮ್ಮೆ ನಮ್ಮನ್ನ ಕ್ಷಮಿಸಿದ್ದಾನೆ ಎಂಬುದಾಗಿ ಹೇಳಿದಾಗ ಮತ್ತೆ ಆತನು ನಮ್ಮನ್ನ ಮೇಲೆ ತಪ್ಪು ಹೊರಿಸುವನಲ್ಲ. ಪ್ರಿಯರೇ, ಎಷ್ಟೋ ಪಾಪ ಅಪರಾಧಗಳಿಂದ ಜೈಲು ಶಿಕ್ಷೆ, ಬಂಧನದಿಂದ ಇದ್ದಾರೆ. ನಮಗ್ ಕೊಟ್ಟಂತಹ ಸ್ವತಂತ್ರದಲ್ಲಿ ನಿಂತುಕೊಂಡು ಆತನನ್ನು ಆರಾಧಿಸುವುದಕ್ಕೂ, ಸ್ತೋತ್ರ ಮಾಡುವುದಕ್ಕೂ, ಆತನ ಮಹಿಮೆ ಪಡಿಸುವುದಕ್ಕೂ, ಆತನು ಮಾಡಿದ ಉಪಕಾರಗಳನ್ನು ನೆನೆಸಿಕೊಳ್ಳುವುದಕ್ಕೂ ನಮಗೆ ಆತನು ಅವಕಾಶಗಳಿಟ್ಟಿದ್ದಾನೆ. ಪ್ರಿಯರೇ, ಈ ಲೋಕದಲ್ಲಿ ಮಾತ್ರ ನಮ್ಮ ಪಾಪಗಳನ್ನ, ನಮ್ಮ ತಪ್ಪುಗಳನ್ನ
ನಾವು ಕ್ಷಮಿಸುವರಾಗಿರಬೇಕು, ಕೇಳಿಕೊಳ್ಳಬೇಕು. ಈ ಲೋಕ ಯಾತ್ರೆಯಲ್ಲಿ ಎಷ್ಟೋ ಜನರು ಇವತ್ತು ನಾವು ಇನ್ನೊಬ್ಬರ ತಪ್ಪನ್ನು ಕ್ಷಮಿಸದೇ ಇರುವಂತ ಜನರಿದ್ದಾರೆ. ಬೇರೆ ಪರಲೋಕ ಕ್ಷಮಿಸುವರ ಲೋಕ. ಅಲ್ಲಿ ಹೋಗುವಂತವರು, ಪರಲೋಕಕ್ಕೆ ಹೋಗುವಂತವರು ಕ್ಷಮಿಸುವರಾಗಿರಬೇಕು. ಯೇಸು ಕ್ರಿಸ್ತನು ಮರಣದ ಶಿಲುಬೆ ಯಾತನೆಯಲ್ಲಿ ತಂದೆಯೇ ಇವರನ್ನು ಕ್ಷಮಿಸು, ಇವರನ್ನು ಏನು ಮಾಡುತ್ತಿರುವರು ಇವರು, ಇವರನ್ನು ಕ್ಷಮಿಸು ಎಂದು ಕೇಳಿದ ರೀತಿಯಲ್ಲಿ ನಾವು ಇವತ್ತು ಹೊಸ ವರ್ಷದಲ್ಲಿ ನಾವೆಲ್ಲವನ್ನು ಬಿಟ್ಟು ದೇವರ ಮಾತಿಗೆ ವಿಧೇಯರಾಗಿ, ದೇವರ ಕಾರ್ಯಕ್ಕೆ ಶರಣರಾಗಿ. ಬೇರೆ ದೇವರ ವಾಕ್ಯವು ಪರಿಶುದ್ಧವಾದದ್ದು. ಅದು ನಿಮ್ಮ ಬಾಯಲ್ಲಿ ಇರುವುದಾದರೆ ಆ ಪರಿಶುದ್ಧತೆ ನಿಮ್ಮನ್ನು ನಡೆಸುತ್ತದೆ. ಪ್ರಿಯರೇ, ಕೀರ್ತನೆಗಾರನು ಅನೇಕ ಸಂಗತಿಗಳನ್ನ ಆತನು ತಿಳಿಸುವನಾಗಿದ್ದಾನೆ. ಹಾಗಾಗಿ ಆತನು ಹೇಳ್ತಾನೆ, ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಪ್ರಿಯರೇ, ಈ ಲೋಕಯಾತ್ರೆಯಲ್ಲಿ ಆ ದಂಡಿಸುವಿಕೆ ಇದೆ. ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ, ನಿಮ್ಮ ಅಪರಾಧಗಳನ್ನು ಕ್ಷಮಿಸಿದ್ದೇನೆ, ನಿಮ್ಮ ಅಪರಾಧಗಳಿಗೆ ತಕ್ಕಂತೆ ನಾನು ದಂಡಿಸಲಿಲ್ಲ. ಯೆಶಾಯನ ಗ್ರಂಥ 12ನೇ ಅಧ್ಯಾಯ 52ನೇ ಅಧ್ಯಾಯ 14ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ಪ್ರಿಯರೇ, ಒಂದು ಮಾತನ್ನು ಹೇಳಿ ನಾನು ಕೂಟವನ್ನ ಮುಗಿಸ್ತೇನೆ. ಅವನ ಮುಖವು ಸಕಲ ಮನುಷ್ಯರ ಮುಖಕ್ಕಿಂತಲೂ, ಅವನ ರೂಪವು ಎಲ್ಲಾ ನರಜನ್ಮದವರ ರೂಪಕ್ಕಿಂತಲೂ ವಿಕಾರವಾಗಿರುವುದನ್ನು ನೋಡಿ ಅನೇಕರು ಹೇಗೆ. ಸಾಕು ಬ್ರದರ್, ದೇವ್ರು ನಮ್ಮ ಸ್ತೋತ್ರವಾಗಲಿ. ಸರ್ವಲೋಕದ ಪಾಪ ಆತನು ಹೊತ್ತುಕೊಂಡನು. ಪ್ರಿಯರೇ, ಆತನ ಮುಖವು ನೋಡಲಾರದೆ ವಿಕಾರವಾಯಿತು. ಕಾರಣ, ನನ್ನ ನಿಮ್ಮ ಮುಖ ಚಂದವಾಗಿ ಕಾಣಿಸುವುದಕ್ಕಾಗಿ ಸರ್ವಲೋಕದ ಪಾಪವನ್ನು ಆತನ ಮುಖದಲ್ಲಿ ಅಲ್ಲಿ ಬರೆಯಲ್ಪಟ್ಟಂತ ಮಾತು 2000 ವರ್ಷಗಳ ಹಿಂದೆ ಆ ಕಲ್ವಾರಿ ಶಿಲುಬೆಯಲ್ಲಿ ನೆರವೇರಿತು. ನಾವು ಇವತ್ತು ಚಂದವಾಗಿದ್ದೇವೆ, ಅಂದವಾಗಿದ್ದೇವೆ ಎಂಬುದಾಗಿ ನೋಡುವಾಗ ಆತನ ದಯೆ, ಆತನ ಭಿಕ್ಷೆ, ಆತನ ಕನಿಕರ. ಪ್ರಿಯರೇ, ಹೌದು ಪ್ರಿಯರೇ, ನಿಜವಾಗ್ಲೂ ನನ್ನ ಜೀವಿತದಲ್ಲಿ ನಾನು ಅದನ್ನು ಅರ್ಥ ಮಾಡಿಕೊಂಡೆ. ನಾವು ಮಕ್ಕಳು ಚಂದವಾಗಿ ನಾವು ಇರ್ತೇವೆ, ನೋಡುತ್ತೇವೆ, ಆ ಚಂದ ಈಗಿಲ್ಲ. ಕಾರಣ ನಮ್ಮ ಅಪರಾಧಗಳು, ನಮ್ಮೆಲ್ಲರ ಪಾಪವನ್ನು ತನ್ನ ಮೇಲೆ ಹೊತ್ತುಕೊಂಡಾಗ ನಾವು ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 51ನೇ ವಚನವು ಅಲ್ಲಿ ಏನಾಯಿತು ಎಂಬುದಾಗಿ ನೋಡುವಾಗ ಆ ಗುಡುಲು, ಸಿಡಿಲು, ಭೂಕಂಪಗಳು, ಸೂರ್ಯನ ಕತ್ತಲಾದನು ಎಂಬುದಾಗಿ ನೋಡುತ್ತೇವೆ. ಆತನ ಸೃಷ್ಟಿಸಿದ ಸೃಷ್ಟಿಯೂ ಸಹಿತ ಬೇಸರಗೊಂಡಿತ್ತು. ಪ್ರಿಯರೇ, ತನ್ನ ಸೃಷ್ಟಿಕರ್ತನನ್ನ ಅದು ನೆನಪು ಮಾಡಿಕೊಂಡಿತ್ತು. 19ನೇ ಕೀರ್ತನೆ, ಮಾತಿಲ್ಲ, ಶಬ್ದವಿಲ್ಲ, ಅವುಗಳ ಕಾರ್ಯ ಯಥಾರ್ಥವಾಗಿ ನಡೆಯುತ್ತದೆ ಎಂಬುದಾಗಿ ಆ ಸೃಷ್ಟಿಕರ್ತನ ಕಾರ್ಯಗಳನ್ನು ನೋಡಿ ಅದು ಮನಮರುಗಿದವು. ಪ್ರಿಯರೇ, ಮನುಷ್ಯನನ್ನ ಜೀವಿಸಲು ಮನುಷ್ಯನ ಸೃಷ್ಟಿ ಮಾಡಿದಂತ ಈ ವ್ಯಕ್ತಿಗಳು ಆತನನ್ನು ಸ್ತೋತ್ರ ಸಲ್ಲಿಸದೇ ಇದ್ದರೆ 2026ನೇ ವರ್ಷ ನಾವು ಸಮೃದ್ಧಿಯಾಗಿರುವುದಕ್ಕೆ ಸಾಧ್ಯವೋ? ಪ್ರಿಯರೇ, ಭಕ್ತರ ಮನೆಯಲ್ಲಿ ಧನ ಐಶ್ವರ್ಯಗಳು ತುಂಬಿರುವುದು ಎಂಬುದಾಗಿ 112ನೇ ಕೀರ್ತನೆ ಇದೆ. ಪ್ರಿಯರೇ, ಆತನು ಮಹಾಜ್ಞಾನಿ, ಸರ್ವವನ್ನು ತಿಳಿದಂತ ಸರ್ವಲೋಕ ತ್ರಿಲೋಕ ಜ್ಞಾನಿ. ಭೂಮಿ ಆಕಾಶ ಪಾತಾಳ ಸರ್ವಾಧಿಕಾರ ಉಳ್ಳಂತ ದೇವನು ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಆತನನ್ನ ನಾವು ಸಾಷ್ಟಾಂಗವೆರಗಿ, ಮೂಡನ ದೇಶದಿಂದ ಬಂದಂತಹ ರೈತರು ಅವರು ಮಾಡಿದಂತ ಮೊದಲನೇ ಕಾರ್ಯ ಸಾಷ್ಟಾಂಗವೆರಗಿ ಆರಾಧಿಸಿದರು. ಆರಾಧನೆಗೆ ಯೋಗ್ಯನಾದಂತ ನನ್ನ ಕರ್ತನಾದ ಯೇಸು ಕ್ರಿಸ್ತನ ವಿಷಯದಲ್ಲಿ ದಾವಿದನು ಆತನು ಬಹಳವಾಗಿ ತಿಳಿಸುವನಾಗಿದ್ದಾನೆ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ, ಅದು ತಲೆಮಾರುವರೆಗೂ. ಪ್ರಿಯರೇ, ಆತನ ಬಳಿಗೆ ಬಂದಿದ್ದೇವೆ, ಆತನನ್ನು ಆಶ್ರಯಿಸಿಕೊಂಡಿದ್ದೇವೆ. ಪ್ರಿಯರೇ, ಸಾಲದಲ್ಲಿ ಮುಳುಗಿ ಹೋದಂತ ಈ ಸೋದರ, ನಿಂದೆ ಅವಮಾನದಲ್ಲಿ ಬಿದ್ದಂತಹ ಸೋದರ, ಕೆಟ್ಟ ಚಟಗಳಿಲ್ಲದಂತಹ ಸೋದರ, ನಾನು ಯಾವುದೇ ಶರೀರ ಮಲಿನ ಮಾಡಿಕೊಳ್ಳುವಂತ ಅಪರಾಧಗಳು ಇರಲಿಲ್ಲ. ಮದ್ಯಪಾನ, ಧೂಮಪಾನ, ವಿಮಲ್ಲು ಇವ್ಯಾವಿಲ್ಲ. ದೇವರ ಪರಿಶುದ್ಧವಾದ ಹೃದಯವನ್ನ ಪರಿಶುದ್ಧತೆಯಲ್ಲಿ ನಾವು ಇಟ್ಟುಕೊಳ್ಳುವುದು ನಮ್ಮ ಜವಾಬ್ದಾರಿ. ಪ್ರಿಯರೇ, ಇವತ್ತು ನಿಮ್ಮ ಮುಂದೆ
ಈ ಸಂದೇಶವನ್ನು ಹೇಳುವುದಕ್ಕೆ ಬರುವಾಗ ನನ್ನ ತಾಯಿ ಸುಮಾರು 50 ವರ್ಷದ ಹಿಂದಿನ ಜೀವಿತವನ್ನು ಹೇಳ್ತೇನೆ. ಮುಂಜಾನೆ 5 ಗಂಟೆ ಪ್ರಾರ್ಥನೆ, ಅದರ ಪ್ರತಿಫಲ ಈಗಲೂ ನಾವು 5 ಗಂಟೆಗೆ ಪ್ರಾರ್ಥಿಸ್ತೇವೆ. ನಾವು ಸ್ಟೀವನ್ಸನ್ ಬ್ರದರ್, ಎಲನ್ ಸಿಸ್ಟರ್, ಡೆನಿ ಬ್ರದರ್, ರವಿರಾಜ್ ಬ್ರದರ್, ದೇವರ ಸಾನ್ನಿಧ್ಯವನ್ನ ಮುಂಜಾನೆಯಲ್ಲಿ ನಾವು ಪಡೆದುಕೊಳ್ಳುವರಾಗಿದ್ದೇವೆ. ಅದರ ನಿಮಿತ್ತವಾಗಿ ನಿಮ್ಮ ಮುಂದೆ ನಿಂತುಕೊಳ್ಳುವುದಕ್ಕೆ ನಮಗೆ ಕೊಟ್ಟಿದ್ದಾನೆ. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಆತನು ನಮ್ಮನ್ನು ಕನಿಕರಿಸುತ್ತಾನೆ. ಬೇರೆ ಕೃತಜ್ಞತೆ ಸಲ್ಲಿಸುವುದಕ್ಕಾಗಿ ವರ್ಷದಲ್ಲಿ ನಾವು ಆತನಿಗೆ ಭಯಭಕ್ತಿ ಉಳ್ಳವಾಗಿ, ಹಣವಿಲ್ಲ, ವೆಚ್ಚವಿಲ್ಲ, ಒಂದು ಗಳಿಗೆ ಆದರೂ ನನ್ನೊಟ್ಟಿಗೆ ನೀವು ಪ್ರಾರ್ಥಿಸಿರಲಾರಿನ. ದಾನಿಯೇಲನು ಸಿಂಹದ ಗವಿಯಲ್ಲಿ ಪ್ರಾರ್ಥಿಸಿದಾಗ ಆ ಪ್ರಾರ್ಥನೆ ಸಿಂಹದ ಬಾಯಿ ಕಟ್ಟಲು ಸಾಧ್ಯವಾಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ನಾವು ಪ್ರಾರ್ಥಿಸುವುದಾದರೆ ಎಲ್ಲವೂ ನಮಗೆ ಸಿಗುವುದು. ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಇರಬೇಕು. ದಾವಿದನು ಅದನ್ನೇ ನೆನಪು ಮಾಡಿಕೊಳ್ಳುತ್ತಿದ್ದಾನೆ. ಆತನು ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತ ದೇವರು. ಆತನ ಕೃಪೆಯು ಅಪಾರವಾಗಿದೆ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರ ಆತನು ಮಾಡಿದ್ದಾನೆ, ಆ ದೂರ ಎಣಿಸುವುದಕ್ಕೆ ಸಾಧ್ಯವೋ? ಬೇರೆ ಆತನು ಕನಿಕರ ದಯವುಳ್ಳಂತ ದೇವರು. ಸಂದೇಶವನ್ನು ಹೇಳುವುದಕ್ಕೆ ನಮಗೆ ಅವಕಾಶ ಕೊಟ್ಟಂತ CBFCಗೂ, ನನ್ನ ಈ ಮಾತುಗಳನ್ನ ಕೇಳುವಂತೆ 17 ಕುಟುಂಬ ಹೊಂದಿದೆ. ದೇವರು ನಿಮ್ಮನ್ನ ಸಮೃದ್ಧಿ ಸಂತೃಪ್ತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ. ದೇವರನ್ನು ಮರೆಯದಿರಿ, ಆತನ ಕಾರ್ಯವನ್ನು ಮರೆಯದಿರಿ. ಆತನಿಗೆ ಆರಾಧನೆಗೆ ಯೋಗ್ಯನಾದಂತ ದೇವರು ದೇವಾಲಯಕ್ಕಿಂತಲೂ ದೊಡ್ಡವನು ಎಂಬುದಾಗಿ ಹೇಳಿದಂತ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಆರಾಧನೆ ಉಳ್ಳವರಾಗಿ ಆತನನ್ನು ಆಶ್ರಯಿಸಿಕೊಂಡವರ